The next problem is a container shaped like a right circular cylinder having diameter 12 centimeter and height is 15 centimeter is full of ice cream. The ice cream is to be filled into cones of height 12 centimeter and diameter 6 centimeter having a hemispherical shape on the top. Find the number of such cones which can filled with ice cream. ಸ್ಟೂಡೆಂಟ್ಸ್, ಒಂದು ಐಸ್ ಕ್ರೀಮ್ ಇರುತ್ತೆ. ನೀವು ಆಲ್ಮೋಸ್ಟ್ ಐಸ್ ಕ್ರೀಮ್ನ ನೋಡಿರ್ತೀರ. ಆ ಐಸ್ ಕ್ರೀಮು ಯಾವ ಶೇಪಲ್ಲಿರುತ್ತೆ ಅಂತ ಹೇಳಿದರೆ, ಈ ಕಂಟೈನರ್ ಒಂದು ಪಾತ್ರೆ ಇರುತ್ತೆ. ಆ ಪಾತ್ರೆ ಯಾವ ಶೇಪಲ್ಲಿರುತ್ತೆ ಅಂತ ಹೇಳಿದರೆ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಶೇಪಲ್ಲಿರುತ್ತೆ ಅಂತ ಹೇಳಿದರೆ, ಆ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಶೇಪಲ್ಲಿರೋ ಪಾತ್ರೆಯಲ್ಲಿ ಆ ಪಾತ್ರೆಯ ಹೈಟ್ ಎಷ್ಟಿರುತ್ತೆ ಅಂದರೆ ಅದರ ಡಯಾಮೀಟರ್ ಎಷ್ಟಿರುತ್ತೆ 12 ಸೆಂಟಿಮೀಟರ್. ನೆಕ್ಸ್ಟ್ ಅಂಡ್ ಹೈಟ್ ಈಸ್ 15 ಸೆಂಟಿಮೀಟರ್ ಅಂತ ಹೇಳುತ್ತೆ. ಅದರ ಪಾತ್ರೆಯ ಹೈಟು ಎಷ್ಟಿರುತ್ತೆ 15 ಸೆಂಟಿಮೀಟರ್ ಮತ್ತು ಡಯಾಮೀಟರ್ ಎಷ್ಟಿದೆ ಅಂದರೆ 12 ಸೆಂಟಿಮೀಟರ್ ಇದೆ ಅಂತ ಹೇಳುತ್ತೆ. ಈಸ್ ಫುಲ್ ಆಫ್ ಐಸ್ ಕ್ರೀಮ್. ಆ ಪಾತ್ರೆ ಒಳಗಡೆ ತುಂಬ ಐಸ್ ಕ್ರೀಮ್ ಇರುತ್ತೆ. ನೆಕ್ಸ್ಟ್ ದ ಐಸ್ ಕ್ರೀಮ್ ಈಸ್ ಟು ಬಿ ಫಿಲ್ಡ್ ಇಂಟು ಕೋನ್ಸ್ ಆಫ್ ಹೈಟ್ 12 ಸೆಂಟಿಮೀಟರ್ ಆ್ಯಂಡ್ ಡಯಾಮೀಟರ್ 6 ಸೆಂಟಿಮೀಟರ್. ಆ ಪಾತ್ರೆಯಿಂದ ಐಸ್ ಕ್ರೀಮ್ಗಳಿಗೆ ನೀವು ಕೋನ್ ಇರುತ್ತೆ, ಕೋನ್ ಶೇಪಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ, ಕೋನ್ ಶೇಪಲ್ಲಿ ಇರ್ತೈತೆ ಆ ಐಸ್ ಕ್ರೀಮು. ಆ ಕೋನ್ ಶೇಪಲ್ಲಿರೋ ಐಸ್ ಕ್ರೀಮನ್ನು ಫಿಲ್ ಮಾಡಬೇಕು. ಆ ಪಾತ್ರೆಯಿಂದವ ಕೋನ್ಗಳಿಗೆ ಫಿಲ್ ಮಾಡಬೇಕು. ಆ ಕೋನ್ ಇರುತ್ತಲ್ಲ, ಈ ಕೋನ್ನ ಹೈಟ್ ಎಷ್ಟಿರುತ್ತೆ ಅಂದರೆ 12 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ ನೋಡ್ತಾ ಇರಬೇಕು, ಇದು ಕೋನ್ ಶೇಪಲ್ಲಿರೋದು ಹೈಟ್ ಎಷ್ಟಿದೆ 12 ಸೆಂಟಿಮೀಟರ್ ಇರುತ್ತೆ. ಅದರ ಡಯಾಮೀಟ್ರ್ ಕೊಟ್ಟಾರೆ, ರೇಡಿಯಸ್ ಕೊಟ್ಟಿಲ್ಲ, ಡಯಾಮೀಟ್ರ್ ಕೊಟ್ಟಾರೆ. ಎಷ್ಟಿದ್ರೆ ಡಯಾಮೀಟ್ರ್ 6 ಸೆಂಟಿಮೀಟರ್. ಹ್ಯಾವಿಂಗ್ ಎಮಿಸ್ಪೆರಿಕಲ್ ಶೇಪ್ ಆನ್ ದ ಟಾಪ್. ಅದ್ರ ಮೇಲೆ ಕ್ರೀಮ್ ಇರುತ್ತೆ. ಕ್ರೀಮ್ ನೋಡಿದಿರಲ್ಲ, ಆ ಕ್ರೀಮ್ ಯಾವ ಶೇಪಲ್ಲಿರುತ್ತೆ ಅಂತ ಹೇಳಿದರೆ ಎಮಿಸ್ಪೆರಿಕಲ್ ಶೇಪ್ ಆನ್ ದ ಟಾಪ್. ಫೈಂಡ್ ದ ನಂಬರ್ ಆಫ್ ಸಚ್ ಕೋನ್ಸ್ ವಿಚ್ ಕ್ಯಾನ್ ಬಿ ಫಿಲ್ಡ್ ವಿತ್ ಐಸ್ ಕ್ರೀಮ್. ಅಂದರೆ ನಾವು ಆ ಪಾತ್ರೆಯಿಂದ ಈ ಕೋನ್ಗಳಿಗೆ ಎಷ್ಟೆಷ್ಟು ಸೆಂಟಿಮೀಟ್ರ್ ಕೊಟ್ಟಾರೆ, ಕೋನ್ನ ಹೈಟ್ 12 ಇರುತ್ತೆ, ಅದರ ಡಯಾಮೀಟ್ರ್ 6 ಸೆಂಟಿಮೀಟ್ರ್ ಇರುತ್ತೆ, ಮತ್ತು ಅದು ಶೇಪ್ ಮೇಲಿಂದ ಯಾವ ಥರ ಶೇಪಲ್ಲಿರುತ್ತೆ ಎಮಿಸ್ಪೆರಿಕಲ್ ಶೇಪಲ್ಲಿರುತ್ತೆ. ಈ ಥರ ಕೋನ್ಸ್ಗಳು ಆ ಪಾತ್ರೆಯಿಂದ ಎಷ್ಟು ಕೋನ್ಗಳಿಗೆ ನೀವು ಐಸ್ ಕ್ರೀಮನ್ನು ಫಿಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆ ಪಾತ್ರೆಯ ಹೈಟು ಮತ್ತು ಡಯಾಮೀಟ್ರ್ ಕೊಟ್ಟರೆ, ಆ ಪಾತ್ರೆಯಲ್ಲಿ ಐಸ್ ಕ್ರೀಮ್ ಇರುತ್ತೆ, ಆ ಪಾತ್ರೆಯೊಳಗಿನ ಐಸ್ ಕ್ರೀಮನ್ನು ಈ ಥರ ಎಷ್ಟು ಕೋನ್ಸ್ಗಳಿಗೆ ನೀವು ಫಿಲ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಅಂದರೆ ಫೈಂಡ್ ದ ನಂಬರ್ ಆಫ್ ಸಚ್ ಕೋನ್ಸ್ ವಿಚ್ ಕ್ಯಾನ್ ಬಿ ಫಿಲ್ಡ್ ವಿತ್ ಐಸ್ ಕ್ರೀಮ್. ಅಂದರೆ ನಂಬರ್ ಆಫ್ ಕೋನ್ಸ್ಗಳು ಎಷ್ಟಕ್ಕೆ ಫಿಲ್ ಮಾಡ್ಬೋದು ಅಂತ ಕೇಳಿರೋದು. ಈಗ ಹೈಟ್ ಆಫ್ ದ ಸಿಲಿಂಡರ್ ಶೇಪಲ್ಲಿರೋ ಕಂಟೈನರ್ ಅಂತ ಹೇಳಿರೋದ್ರಿಂದ ಅಲ್ಲಿ ಹೈಟ್ ಆಫ್ ದ ಅದು ಯಾವ ಶೇಪಲ್ಲಿರುತ್ತೆ ಅಂತ ಹೇಳಿದ್ರೆ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಶೇಪಲ್ಲಿರುತ್ತೆ. ಆ ಸಿಲಿಂಡರ್ ಶೇಪಲ್ಲಿರೋ ಕಂಟೈನರ ಹೈಟ್ ಎಷ್ಟಿರುತ್ತೆ 15 ಸೆಂಟಿಮೀಟರ್, ಅದರ ಡಯಾಮೀಟ್ರ್ ಕೊಟ್ಟರೆ 12. ಅದನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದ್ದೀನಿ, R1 ಅಂತ ತೊಗೊಂಡಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಕೋನಿನವು ಬರ್ತವೆ ರೇಡಿಯಸ್ಸು, ಹಾಗಾಗಿ ಇದಕ್ಕೆ ನಾವು ಫಸ್ಟ್ R1 ಅಂತ ತೊಗೊಂಡಿದ್ದೀನಿ. ಅದನ್ನು D/2 ಇಂದ 12 ಡಿವೈಡ್ ಮಾಡಿದರೆ 6 ಬರುತ್ತೆ. ನೆಕ್ಸ್ಟು ರೇಡಿಯಸ್ ಆಫ್ ಐಸ್ ಕ್ರೀಮ್. ಇದು ಐಸ್ ಕ್ರೀಮ್ ಇದೆಯಲ್ಲ, ಇದು ಎಷ್ಟಿರುತ್ತೆ ಐಸ್ ಕ್ರೀಮ್ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ R2 ಅಂತ ತಗೊಂಡಿದ್ದೀನಿ. ಬಟ್ ಅದ್ರ ಡಯಾಮೀಟ್ರ್ ಕೊಟ್ಟರೆ ಎಷ್ಟು 6 ಅಂತ ಕೊಟ್ಟರೆ, ಐಸ್ ಕ್ರೀಮಿನ ಡಯಾಮೀಟ್ರ್ ಎಷ್ಟಿದೆ 6 ಇದೆ, ಅದರ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದರೆ 3 ಬರುತ್ತೆ. ನೆಕ್ಸ್ಟ್ ಹೈಟ್ ಆಫ್ ಕೋನ್ H2 ಅಂತ ತೊಗೊಂಡಿದ್ದೀನಿ. ಇಲ್ಲಿ ಯಾಕೆಂದರೆ ಹೈಟ್ ಆಫ್ ಸಿಲಿಂಡರಲ್ಲೂ ಕೂಡ H ಬರೋದ್ರಿಂದ ಅದು H1, ಇದು ಕೋನಲ್ಲಿ ಮತ್ತೆ H ಬರೋದ್ರಿಂದ ಅದು H2 ಅಂತ ತೊಗೊಂಡಿದ್ದೀನಿ. ಅದರ ಹೈಟ್ ಆಫ್ ಕೋನ್ ಎಷ್ಟಿರುತ್ತೆ 12 ಸೆಂಟಿಮೀಟರ್. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು, ಲೆಟ್ N ಬಿ ದ ನಂಬರ್ ಆಫ್ ಐಸ್ ಕ್ರೀಮ್ ಕೋನ್ಸ್ ಫಿಲ್ಡ್. ಇಲ್ಲಿ N ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಬರ್ಕೊಳ್ತೀನಿ. ವಾಲ್ಯೂಮ್ ಆಫ್ ಕಂಟೈನ್ಸ್ ಆಫ್ ಸಿಲಿಂಡ್ರಿಕಲ್ ಶೇಪಲ್ಲಿರೋದು ಫಾರ್ಮುಲಾ ಏನು, ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಈಕ್ವಲ್ಸ್ N ಇಂಟು ಇಲ್ಲಿ ನಂಬರ್ ಆಫ್ ಕೋನ್ಸ್ ಎಷ್ಟು ಅಂತಂತ ಫೈಂಡ್ ಔಟ್ ಮಾಡಬೇಕು. ಅವು ಯಾವ್ಯಾವ ಶೇಪಲ್ಲಿ ಇರೋದು ಅಂತಂದರೆ ವಾಲ್ಯೂಮ್ ಆಫ್ ಐಸ್ ಕ್ರೀಮ್ ಕೋನ್ ಒಂದು ಕೋನ್ ಶೇಪಲ್ಲಿರುತ್ತೆ, ಅದು ಟಾಪು ಯಾವ ಶೇಪಲ್ಲಿ ಅಂತ ಹೇಳಿದರೆ ಎಮಿಸ್ಪೆರಿಕಲ್ ಶೇಪ್. ಹಾಗಾಗಿ ವಾಲ್ಯೂಮ್ ಆಫ್ ಐಸ್ ಕ್ರೀಮ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಇದು ಸಿಲಿಂಡರ್ ಶೇಪಲ್ಲಿರೋ ಕಂಟೈನರ್. ಈ ಪಾತ್ರೆಯಿಂದ ಇಲ್ಲಿ ಎಷ್ಟು ನಂಬರ್ ಆಫ್ ಐಸ್ ಕ್ರೀಮ್ಗಳನ್ನು ಫಿಲ್ ಮಾಡ್ಬೋದು ಅಂತ ಕೇಳಿರೋದ್ರಿಂದ ಹಾಗಾಗಿ ವಾಲ್ಯೂಮ್ ಆಫ್ ಕೋನ್ಸ್ ಆಫ್ ಸಿಲಿಂಡರಿಕಲ್ ಶೇಪ್ ಈಕ್ವಲ್ಸ್ N ಇಂಟು ನಂಬರ್ ಆಫ್ ಐಸ್ ಕ್ರೀಮ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಈಗ ಫಾರ್ಮುಲಾ ಅಪ್ಲೈ ಮಾಡಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ π
R1 ² H1 ಅಂದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಪೈ R²H. ಇಲ್ಲಿ 1 ತೊಗೊಂಡಿದ್ದೀವಿ ಯಾಕೆಂದರೆ ನಿಮಗೆ ಆಲ್ರೆಡಿ ಆಗಲೇ ಹೇಳಿದೆ ಯಾಕೆ ಅಂತ. ನೆಕ್ಸ್ಟ್ N ಇಂಟು ವಾಲ್ಯೂಮ್ ಆಫ್ ಐಸ್ ಕ್ರೀಮ್ ಕೋನ್ ಶೇಪಲ್ಲಿರೋದ್ರಿಂದ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಕೋನ್ ಫಾರ್ಮುಲಾ 1/3 ಪೈ R2² H2 ಪ್ಲಸ್ ನೆಕ್ಸ್ಟ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಫಾರ್ಮುಲಾ 2/3 ಪೈ R3. ಇಲ್ಲಿ 2/3 ಪೈ R3³ ಅಂತ ತೊಗೊಳ್ತೀನಿ ಏಕೆಂದರೆ ಇಲ್ಲಿ R1 ಇದೆ, R2, R3. ಹಾಗಾಗಿ ಇಲ್ಲಿ ನೀವೊಂದು ನೆನ್ಪಿಡ್ಕೊಬೇಕು, ಇಲ್ಲಿ ವಾಲ್ಯೂಮ್ ಆಫ್ ಎಮಿಸ್ಪಿಯರಲ್ಲಿ ರೇಡಿಯಸ್ ಬಂದಿದೆ, ಹಾಗಾದರೆ ರೇಡಿಯಸ್ ಕೊಟ್ಟಿಲ್ಲ ಎಮಿಸ್ಪಿಯರ್ದು. ಅಂದರೆ ಇಲ್ಲಿ ಬಟ್ ಐಸ್ ಕ್ರೀಮ್ನ ಕೋನ್ನ ಡಯಾಮೀಟ್ರ್ ಕೊಟ್ಟಾರಲ್ಲ, ಅದನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಕೋನ್ನ ರೇಡಿಯಸ್ ಎಷ್ಟಿರುತ್ತೋ ಎಮಿಸ್ಪಿಯರ್ನ ರೇಡಿಯಸ್ಸು ಕೂಡ ಅಷ್ಟೇ ಇರುತ್ತೆ. ಇದು ಟಾಪ್ ಆಫ್ ಎಮಿಸ್ಪಿಯರ್ ಇರುತ್ತಲ್ಲ, ಹಾಗಾಗಿ ಇದು 3 ಸೆಂಟಿಮೀಟ್ರ್. D/2 ಕನ್ವರ್ಟ್ ಮಾಡಿದ್ದೀವಿ ನೋಡಿ. ಹಾಗಾಗಿ ಎಮಿಸ್ಪಿಯರ್ನ ರೇಡಿಯಸ್ಸು ಕೂಡ ಅಷ್ಟೇ ಇರುತ್ತೆ, ಕೋನಿನ ರೇಡಿಯಸ್ಸು ಕೂಡ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಪೈ R1² H1 ಪ್ಲಸ್ N ಇಂಟು ಇವೆರಡರಲ್ಲೂ ಕಾಮನ್ ಆಗಿರೋದನ್ನ ಔಟ್ ಸೈಡ್ ತೊಗೊಳ್ರಿ. ಯಾವ್ದು ಕಾಮನ್ ಆಗಿದೆ? ಪೈ ವ್ಯಾಲ್ಯೂ ಕಾಮನ್ ಆಗಿದೆ, ಪೈ ತೊಗೊಳ್ತೀನಿ. ಪೈ ಔಟ್ ಸೈಡ್ ತೆಗೆದ್ರೆ 1/3 R2² H2 ಪ್ಲಸ್ 2/3 R3³. ಇಲ್ಲಿ ಈ ಪೈ ಕ್ಯಾನ್ಸಲ್ ಆಗುತ್ತೆ. ನೀವು ವ್ಯಾಲ್ಯೂ ಅಪ್ಲೈ ಮಾಡು ಕೂಡ ನೀವು ಮಾಡ್ಬೋದು. ಇಲ್ಲಿ ರಿಮೈನಿಂಗ್ ಇದಾವಲ್ಲ, ಆ ರಿಮೈನ್ಗೆ ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಾಂದರೆ ಇನ್ನೊಂದು ಸ್ಟೆಪ್ ಬರ್ಕೊಳ್ಳಿ. R1² H1 ಈಕ್ವಲ್ಸ್ N ಇಂಟು 1/3 R2² H2 ಪ್ಲಸ್ 2/3 R3³. ವ್ಯಾಲ್ಯೂಸ್ ಅಪ್ಲೈ ಮಾಡಿ. ಸಿಲಿಂಡರಿನ R ವ್ಯಾಲ್ಯೂ ಎಷ್ಟಿದೆ? 6 ಇದೆ, ಹಾಗಾಗಿ R² 6 × 6. ನೆಕ್ಸ್ಟ್ H1 ಹೈಟ್ ಎಷ್ಟಿದೆ? 15 ಇದೆ, ಈಕ್ವಲ್ಸ್ N ಇಂಟು 1/3 ಇಂಟು R2 ಅಂದರೆ ಕೋನಿನ ರೇಡಿಯಸ್ ಎಷ್ಟಿದೆ? 3 ಇದೆ. R2 ಸ್ಕ್ವಯರ್ ಇರೋದ್ರಿಂದ 3 × 3 ಇಂಟು ಕೋನಿನ ಹೈಟ್ ಎಷ್ಟಿದೆ? 12 ಪ್ಲಸ್ 2/3. ನೆಕ್ಸ್ಟ್ ರೇಡಿಯಸ್ ಆಫ್ ದ ಎಮಿಸ್ಪಿಯರ್ ಕೂಡ 3 ಇದೆ, 3 × 3 × 3 ಯಾಕೆಂದರೆ R³ ಅದು, ಹಾಗಾಗಿ 3 × 3 ಟೈಮ್ಸ್ ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅವರ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಆಗಿ ಮಾಡಿ. 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ 3 ಕ್ಯಾನ್ಸಲ್ ಆಗುತ್ತೆ. 6 × 6 × 15 ಈಕ್ವಲ್ಸ್ N ಇಂಟು ರಿಮೈನಿಂಗ್ 3 × 12 3 × 12 36. ನೆಕ್ಸ್ಟ್ ಪ್ಲಸ್ ಮಲ್ಟಿಪ್ಲೈ ಮಾಡಿ. 3 3s 9 9 2s 18. ನೆಕ್ಸ್ಟ್ N ಬೇಕಾದ್ರಿಂದ ಇದನ್ನು ಲೆಫ್ಟಿಗೆ ತಗೊಳ್ಳಿ. ಟೋಟಲ್ ಆಗಿ 36 ಪ್ಲಸ್ 18 ಈಕ್ವಲ್ಸ್ 6 × 6 × 15. ನಮಗೆ N ಬೇಕಾಗಿರೋದ್ರಿಂದ N ಈಕ್ವಲ್ಸ್ 6 × 6 × 15. ಇಲ್ಲಿ ಇಂಟು ಇರೋದು ಈಕ್ವಲ್ಸ್ ಇಂದ ರೈಟ್ ಹ್ಯಾಂಡಿಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ಕೊಂಡೆ ಡಿವೈಡೆಡ್ ಬೈ, ರೈಟ್ ಹ್ಯಾಂಡಿಗೆ ತೊಗೊಳ್ಳಿ, ಡಿವೈಡೆಡ್ ಬೈ ಆಗುತ್ತೆ. ಅವಾಗ 36 ಪ್ಲಸ್ 18 36 ಪ್ಲಸ್ 18 ಆ್ಯಡ್ ಮಾಡಿದರೆ 54 ಆಗುತ್ತೆ. ರೈಟ್ ಹ್ಯಾಂಡಿಗೆ ತಗೊಂಡು ಡಿವೈಡ್ ಬೈ 54. ಈಗ N ಈಕ್ವಲ್ಸ್ ಈಗ 6 × 6 × 15 3 ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿ. ಅದು ಮಲ್ಟಿಪ್ಲೈ ಮಾಡಿದರೆ 540 ಬರುತ್ತೆ. 540 ಡಿವೈಡೆಡ್ ಬೈ 54. 54ಇಂದ ಎಷ್ಟು ಆವರ್ತಿ ಹೋಗುತ್ತೆ? 10s. ಹಾಗಾಗಿ N ವ್ಯಾಲ್ಯೂ ಎಷ್ಟು? 10 ಬಂತು. ಹಾಗೆ ಎಷ್ಟು ಕೋನ್ಸ್ಗಳು ಬರ್ತವೆ ಅಂದರೆ 10 ಕೋನ್ಸ್. ಆ ಕಂಟೈನರಿಂದ ಎಷ್ಟು ಐಸ್ ಕ್ರೀಮ್ಗಳನ್ನು ಫಿಲ್ ಮಾಡ್ಬೋದು ಅಂತಂದರೆ 10 ಐಸ್ ಕ್ರೀಮ್ ಕೋನ್ಸ್ಗಳನ್ನು ಫಿಲ್ ಮಾಡ್ಬೋದು. The next problem is how many silver coins 1.75 cm in diameter and of thickness 2 mm must be melted to form a cuboid of dimension 5.5 cm into 10 cm into 3.5 cm. ಸ್ಟೂಡೆಂಟ್ಸ್, ಇಲ್ಲಿ ಸಿಲ್ವರ್ ಕಾಯಿನ್ಸ್ಗಳಿರ್ತವೆ. ಆ ಸಿಲ್ವರ್ ಕಾಯಿನ್ನು ಅದರ ಡಯಾಮೀಟ್ರ್ ಎಷ್ಟಿರುತ್ತೆ ಅಂದರೆ 1.75 cm ಇರುತ್ತೆ.
ನೆಕ್ಸ್ಟ್ ಮತ್ತೇನಿರುತ್ತೆ, ಅದರ ಥಿಕ್ನೆಸ್ ಎಷ್ಟಿರುತ್ತೆ, 2 ಮಿಲಿಮೀಟರ್ ಇರುತ್ತೆ. ಮಸ್ಟ್ ಬಿ ಮೆಲ್ಟೆಡ್. ಆ ಸಿಲ್ವರ್ ಕಾಯಿನ್ಸ್ಗಳನ್ನು ಮೆಲ್ಟ್ ಮಾಡಿ ಕ್ಯೂಬಾಯ್ಡ್ ಶೇಪಿಗೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಆ ಕ್ಯೂಬಾಯ್ಡ್ ಶೇಪ್ನ ಡೈಮೆನ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು 5.5, ಇನ್ನೊಂದು 10 ಆ್ಯಂಡ್ ಮತ್ತು 3.5 ಸೆಂಟಿಮೀಟರ್ ಕೊಟ್ಟಾರೆ. ಹಾಗಾದರೆ ಆ ಸಿಲ್ವರ್ ಕಾಯಿನ್ಸ್ಗಳನ್ನು ಕರಗಿಸಿ ನೀವು ಕ್ಯೂಬಾಯ್ಡ್ ಶೇಪಿಗೆ ಕನ್ವರ್ಟ್ ಮಾಡಬೇಕು. ಹಾಗಾದರೆ ಎಷ್ಟು ಸಿಲ್ವರ್ ಕಾಯಿನ್ಸ್ಗಳು ಬೇಕಾಗ್ತವೆ ಅಂದರೆ ನಂಬರ್ ಆಫ್ ಸಿಲ್ವರ್ ಕಾಯಿನ್ಸ್, ಹೌ ಮೆನಿ ನಂಬರ್ ಆಫ್ ಸಿಲ್ವರ್ ಕಾಯಿನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆ ಕಾಯಿನ್ಸ್ ನೀವು ಆಲ್ಮೋಸ್ಟ್ ನೋಡಿದ್ದೀರ. ಕಾಯಿನ್ಗಳನ್ನು ನೀವು ಆ ಕಾಯಿನ್ ಅದು ಥಿಕ್ನೆಸ್ ಕೊಟ್ಟಿದ್ದಾರೆ. ಥಿಕ್ನೆಸ್ ಅಂತಂದರೆ ಅಲ್ಲಿ ದಪ್ಪ ಬರುತ್ತೆ ಥಿಕ್ನೆಸ್, ಮತ್ತು ಡಯಾಮೀಟರ್. ಇಲ್ಲಿ ಡಯಾಮೀಟರ್ ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಥಿಕ್ನೆಸ್ ಅಂತ ಕೊಟ್ಟಿರೋದ್ರಿಂದ ಅದು ಕಾಯಿನಿನ ಹೈಟ್ ಆಗುತ್ತೆ. ನೀವು ನೋಡಿರ್ಬೋದು ಆ ಕಾಯಿನ್ ಅದು ಆಲ್ಮೋಸ್ಟ್ ಸಿಲಿಂಡರ್ ಶೇಪಲ್ಲಿ ಬರ್ತಿತ್ತು. ಆ ಕಾಯಿನ ಥಿಕ್ನೆಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದು ಕಾಯಿನ ಹೈಟ್ ಅಂತ ನಾವು ತಗೊಬೇಕಾಗುತ್ತೆ. ಇಲ್ಲಿ ಡಯಾಮೀಟ್ರ್ ಕೊಟ್ಟರೆ ಅದನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡ್ತೀವಿ. ನೋಡಿ ಇಲ್ಲಿ ಸ್ಟೂಡೆಂಟ್ಸ್, ಇದು ಸೊಲ್ಯೂಷನ್. ಥಿಕ್ನೆಸ್ ಆಫ್ ದ ಕಾಯಿನ್ ಅದು ಹೈಟ್ ಆಗುತ್ತೆ, ಅದು ಥಿಕ್ನೆಸ್ ಆಫ್ ದ ಕಾಯಿನ್, ಅದನ್ನು H1 ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಎಲ್ಲವೂ ಕೂಡ ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ. ನೋಡಿ ಇದು ಸೆಂಟಿಮೀಟ್ರ್ ಇದೆ, ಇವೆಲ್ಲವೂ ಕೂಡ ಸೆಂಟಿಮೀಟ್ರಲ್ಲಿದೆ. ಬಟ್ ಇದು ಮಾತ್ರ 2 ಮಿಲಿಮೀಟರ್ ಅಂತಿದೆ. ನೀವು ಅಬ್ಸರ್ವ್ ಮಾಡಬೇಕು, ಕ್ವಶನ್ಸನ್ನು ಓದ್ಕೊಬೇಕಾದ್ರೆ ನೀಟಾಗೆ. ಇಲ್ಲಿ 2 ಮಿಲಿಮೀಟರ್ ಇದೆ, ಎಲ್ಲವೂ ಕೂಡ ಸೆಂಟಿಮೀಟ್ರಲ್ಲಿದೆ. ಇದು ಮಿಲಿಮೀಟರ್ ಕೊಟ್ಟಿರೋದ್ರಿಂದ ನೀವು ಅದನ್ನ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ನೀವು ಅದನ್ನು ಡಯಾಮೀಟ್ರು ಇಲ್ಲಿ ಥಿಕ್ನೆಸ್ ಆಫ್ ದ ಕಾಯಿನ್ ಹೈಟ್ 2 ಮಿಲಿಮೀಟರ್ ಇದೆ, ಅದನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ 0.2 ಸೆಂಟಿಮೀಟ್ರ್ ಬರುತ್ತೆ. ಅಂದರೆ 2/10 ಡಿವೈಡ್ ಮಾಡಿದರೆ 0.2 ಸೆಂಟಿಮೀಟ್ರ್ ಬರುತ್ತೆ. ನೆಕ್ಸ್ಟ್ ಡಯಾಮೀಟರ್ ಅದನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದ್ದೀನಿ. R = D/2. 1.75/2 2 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ 0.875 ಸೆಂಟಿಮೀಟ್ರ್ ಸಿಗುತ್ತೆ. ನೆಕ್ಸ್ಟ್ ಲೆಟ್ N ಬಿ ದ ನಂಬರ್ ಆಫ್ ಸಿಲ್ವರ್ ಕಾಯಿನ್ಸ್. ಎಷ್ಟು ನಮ್ಮ ಸಿಲ್ವರ್ ಕಾಯಿನ್ಸ್ಗಳು ಬೇಕಾಗ್ತವೆ, ನಂಬರ್ ಆಫ್ ಕಾಯಿನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವಾಲ್ಯೂಮ್ ಆಫ್ N ಕಾಯಿನ್ಸ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್. ಕೆಲವೊಂದು ಪ್ರಾಬ್ಲಮ್ಸ್ಗಳಾಗಿ ಏನು ಮಾಡಿದ್ದೀನಿ, ಎನ್ನನ್ನು ರೈಟ್ ಹ್ಯಾಂಡಿಗೆ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿ ಸಿಲ್ವರ್ ಕಾಯಿನ್ಸ್ಗಳನ್ನೇ ಕರಗಿಸಿ ನೀವು ಕ್ಯೂಬಾಯ್ಡ್ ಶೇಪಿಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾನು ಸಿಲ್ವರ್ ಕಾಯಿನ್ಸ್ಗಳನ್ನು ಹಾಗಾಗಿ ಎನ್ನನ್ನು ಲೆಫ್ಟಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೀನು ಫಾರ್ಮುಲಾ ಹಾಕಿ N ಇಂಟು ಆ ಕಾಯಿನ್ ಯಾವ ಶೇಪಲ್ಲಿರುತ್ತೆ ಅಂತ ಹೇಳಿದೆ, ನಾನು ಸಿಲಿಂಡ್ರಿಕಲ್ ಶೇಪಲ್ಲಿರುತ್ತೆ ಅಂತ ಹೇಳಿದೆ. ಹಾಗಾಗಿ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ πr² ಈಕ್ವಲ್ಸ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ L ಇಂಟು B ಇಂಟು H. ನೋಡಿ ನಂಬರ್ ಆಫ್ ಸಿಲ್ವರ್ ಕಾಯಿನ್ಸ್ಗಳನ್ನು ಮೆಲ್ಟ್ ಮಾಡಿ ನಾವು ಕ್ಯೂಬಾಯ್ಡ್ ಶೇಪಿಗೆ ಕನ್ವರ್ಟ್ ಮಾಡಬೇಕು. ಹಾಗಾಗಿ ಎಷ್ಟು ಸಿಲ್ವರ್ ಕಾಯಿನ್ಸ್ಗಳು ಬೇಕಾಗ್ತವೆ ಅಂತಂದು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾಗಿ N ಇಂಟು πr² ಈಕ್ವಲ್ಸ್ L ಇಂಟು B ಇಂಟು H. ಈಗ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತಾ ಹೋಗಿ N ಇಂಟು ಪೈ ವ್ಯಾಲ್ಯೂ 22/7 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 0.875 ಇಂಟು R² ಇರೋದ್ರಿಂದ 2 ಟೈಮ್ಸ್ ಬರ್ಕೊತಿದ್ದೀನಿ ಇಂಟು H ಹೈಟ್ ಎಷ್ಟು 0.2 ಈಕ್ವಲ್ಸ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಲ್ಲೇ ಕೊಟ್ಟಿದ್ದಾರೆ. ಇದು ಕೊಟ್ಟ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಕ್ಯೂಬಾಯ್ಡ್ ಅಂತಂತ. ಹಾಗೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅದು 5.5 ಇಂಟು 10 ಇಂಟು 3.5. ಈಗ N ಇಂಟು 7ಇಂದ ಯಾವ ಡಿವೈಡ್ ಆಗಲ್ಲ, ಹಾಗಾಗಿ 7ಇಂದಲೇ 22 ಡಿವೈಡ್ ಮಾಡಿಬಿಡಿ. ಎಷ್ಟು ಬರುತ್ತೆ ಅಂದರೆ 3.14 ಇಂಟು 0.875 ಇಂಟು 0.875 ಇಂಟು 0.2 ಈಕ್ವಲ್ಸ್ ಆ್ಯಸ್ ಇಟ್ ಈಸ್ ರೈಟ್ ಹ್ಯಾಂಡಲ್ಲಿ ಹೇಗಿದೆಯೋ ಹಾಗೆ ಬರ್ಕೊಳ್ಳಿ 10 ಇಂಟು 3.5. ನೆಕ್ಸ್ಟ್ ನಮಗೆ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರೋದು N ವ್ಯಾಲ್ಯೂ. ಹಾಗಾಗಿ Nನ್ನು ಲೆಫ್ಟಲ್ಲೇ ಇಟ್ಕೊತೀನಿ. ಈಗ ನೋಡಿ ಯಾವ ಡಿವೈಡ್ ಆಗಲ್ಲ, ಹಾಗಾಗಿ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಬಿಡಿ. N ಇಂಟು ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ N ಇಂಟು ನೀವು ಆಫ್ಟರ್ ಪ್ರಾಬ್ಲಮ್ ಆದಮೇಲೆ ನೀವು ಮಲ್ಟಿಪ್ಲೈ ಮಾಡಿ ನೋಡಿ ಅದಷ್ಟು ಟೋಟಲಾಗಿ ಮಲ್ಟಿಪ್ಲೈ ಮಾಡಿದ ಮೇಲೆ ಎಷ್ಟು ಆನ್ಸರ್ ಸಿಗುತ್ತೆ ಅಂದರೆ 0.480812 ಈಕ್ವಲ್ಸ್ ಈ ಮೂರನ್ನು ಕೂಡ ಮಲ್ಟಿಪ್ಲೈ ಮಾಡಿದರೆ ನಿಮಗೆ 192.5 ಬರುತ್ತೆ. ಹಾಗೆ N ಈಕ್ವಲ್ಸ್
192.5 ಡಿವೈಡೆಡ್ ಬೈ ಇಂಟು ಇರೋದು ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. 0.480812 ಎನ್ ಈಕ್ವಲ್ಸ್, ಈಗ 0.48 ಡಿನಾಮಿನೇಟ್ರಿಂದ ನ್ಯೂಮರೇಟರನ್ನು ಡಿವೈಡ್ ಮಾಡಿದರೆ ನಮಗೆ 400 ಬರುತ್ತೆ. ಹಾಗಾದರೆ ಆನ್ಸರ್ ಈಸ್ 400. ದ ನಂಬರ್ ಆಫ್ ಸಿಲ್ವರ್ ಕಾಯಿನ್ಸ್ ಮೀನ್ಸ್ ಎನ್ ಈಕ್ವಲ್ಸ್ 400. ಹಾಗಾಗಿ ಸಿಲ್ವರ್ ಕಾಯಿನ್ಸ್ಗಳು ಎಷ್ಟು ಬೇಕಾಗುತ್ತೆ ಅಂದರೆ 400 ಸಿಲ್ವರ್ ಕಾಯಿನ್ಸ್ ಬೇಕಾಗುತ್ತೆ. The next problem is a cylindrical bucket 32 cm high and the radius of the base is 18 cm is filled with sand. The bucket is emptied on the ground at a conical heap of sand is formed. If the height of the conical heap is 24 cm, find the radius and slant height of the heap. ಸ್ಟೂಡೆಂಟ್ಸ್, ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿರೋ ಬಕೆಟ್ ಇರುತ್ತೆ. ನೀವು ಹಂಗೆ ಇಮ್ಯಾಜಿನ್ ಮಾಡ್ಕೊಬೋದು. ಒಂದು ಬಕೆಟ್ ಅದು ಯಾವ ಶೇಪಲ್ಲಿರುತ್ತೆ ಅಂದರೆ ಸಿಲಿಂಡರ್ ಶೇಪಲ್ಲಿರುತ್ತೆ. ಆ ಬಕೆಟ್ನ ಹೈಟ್ ಎಷ್ಟಿದೆ? 32 ಸೆಂಟಿಮೀಟ್ರ್ ಇದೆ. ಆ್ಯಂಡ್ ರೇಡಿಯಸ್, ಇದು ರೇಡಿಯಸ್ ಅಂದರೆ ಬೇಸ್ನ ರೇಡಿಯಸ್ ಎಷ್ಟಿದೆ ಅಂತಂದರೆ 18 ಸೆಂಟಿಮೀಟ್ರ್ ಇದೆ. ನೆಕ್ಸ್ಟ್ ಫಿಲ್ಡ್ ವಿತ್ ಸ್ಯಾಂಡ್. ಆ ಬಕೆಟ್ ತುಂಬ ಸ್ಯಾಂಡನ್ನು ಫಿಲ್ ಮಾಡಿರ್ತಾರೆ. ಸ್ಯಾಂಡ್ ಅಂದರೆ ಮರಳು. ಆ ಬಕೆಟ್ ತುಂಬ ಮರಳನ್ನು ಫಿಲ್ ಮಾಡಿರ್ತಾರೆ. ಅದನ್ನು ಎಂಟಿ ಮಾಡ್ತಾರೆ, ಖಾಲಿ ಮಾಡ್ತಾರೆ, ಅಂದರೆ ದಬ್ಬಾಕ್ತಾರೆ ಕೆಳಗೆ. ಹಿಂಗೆ ಉಲ್ಟಾ ದಬ್ಬಾಕಿದಾಗ ಏನಾಗುತ್ತೆ, ಆ ಮರಳು ಯಾವ ಶೇಪಿಗೆ ಬರುತ್ತೆ ಅಂತಂದರೆ ಆ ಕೋನಿಕಲ್ ಹೀಪ್. ಕೋನಿಕಲ್ ಅಂದರೆ ಕೋನ್ ಶೇಪಿಗೆ ಸ್ಯಾಂಡ್ ಅದನ್ನು ಬಕೆಟಲ್ಲಿ ಮರಳಿರುತ್ತಲ್ಲ ಅದನ್ನು ಉಲ್ಟಾ ದಬ್ಬಾಕಿದಾಗ ಆ ಮರಳೇನಾಗುತ್ತೆ ಅಂತಂದರೆ ಆ ಕೋನ್ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಇಫ್ ದ ಹೈಟ್ ಆಫ್ ದ ಕೋನಿಕಲ್ ಹೀಪ್ ಈಸ್ 24 ಸೆಂಟಿಮೀಟರ್. ಈ ಮರಳಿರಿದೆಯಲ್ಲ, ಇದು ಯಾವ ಶೇಪಲ್ಲಿ ಫಾರ್ಮ್ ಆಗಿದೆ ಅಂದರೆ ಕೋನ್ ಶೇಪಲ್ಲಿ ಫಾರ್ಮ್ ಆಗಿದೆ. ಅದರ ಹೈಟ್ ಎಷ್ಟಿರುತ್ತೆ ಅಂದರೆ 24 ಸೆಂಟಿಮೀಟ್ರ್ ಇರುತ್ತೆ. ನಾವೇನನ್ನ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ದ ಹೀಪ್. ಇಲ್ಲಿ ನಾವು ಕೋನಿನ ರೇಡಿಯಸ್ಸು ಮತ್ತು ಸ್ಲ್ಯಾಂಟ್ ಹೈಟ್ ಅಂದರೆ ಎಲ್ಲನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೊಲ್ಯೂಷನ್, ರೇಡಿಯಸ್ ಆಫ್ ದ ಬಕೆಟ್ ಎಷ್ಟು ಕೊಟ್ಟಾರೆ? 18 ಸೆಂಟಿಮೀಟರ್. ಇದು R1 ಅಂತ ತೊಗೊಂಡಿನಿ. ಹೈಟ್ ಆಫ್ ದ ಬಕೆಟ್ ಅಂದರೆ H1 ಅಂತ ತೊಗೊಂಡಿನಿ. ಇದು 32 ಸೆಂಟಿಮೀಟರ್. ರೇಡಿಯಸ್ ಆಫ್ ದ ಕೋನಿಕಲ್ ಹೀಪ್ ಇದನ್ನೇ ಫೈಂಡ್ ಔಟ್ ಮಾಡಬೇಕು. R2ನ ಫೈಂಡ್ ಔಟ್ ಮಾಡಬೇಕು. ಯಾಕೆಂದರೆ R ಎರಡೂ ಕೂಡ R ರೇಡಿಯಸ್ ಬರೋದ್ರಿಂದ ನಾನು ಇದಕ್ಕೆ R1 ಇದಕ್ಕೆ R2 ಅಂತ ಕೊಡ್ಕೊಂಡಿರ್ತೀನಿ. ನೆಕ್ಸ್ಟ್ ಹೈಟ್ ಆಫ್ ದ ಕೋನಿಕಲ್ ಹೀಪ್ ಕೊಟ್ಟಾರೆ, ಅದನ್ನ H2 ಎಷ್ಟು? 24 ಸೆಂಟಿಮೀಟರ್. ಯಾಕೆಂದರೆ H ಎರಡೂ ಕಡೆ ಫಾರ್ಮುಲಾದಲ್ಲೂ ಕೂಡ H ಅಂತ ಬರೋದ್ರಿಂದ ಒಂದಕ್ಕೆ H1 ಇನ್ನೊಂದಕ್ಕೆ H2 ಅಂತ ಅದು ನಾವೇ ಕೊಟ್ಕೊಳೋದು. ಹಾಗಾಗಿ H2 ಈಕ್ವಲ್ಸ್ 24 ಸೆಂಟಿಮೀಟರ್. ಸ್ಲ್ಯಾಂಟ್ ಹೈಟ್ ಎಲ್ಲನ್ನೇ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸ್ಲ್ಯಾಂಟ್ ಹೈಟ್ ಮತ್ತು ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಯಾವ ಫಾರ್ಮುಲಾ ಹಾಕಬೇಕು? ಆ್ಯಸ್ ಇಟ್ ಈಸ್ ವಾಲ್ಯೂಮ್ ಆಫ್ ಸಿಲಿಂಡ್ರಿಕಲ್ ಬಕೆಟ್ ಅಂದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ. ಆ ಬಕೆಟಿಂದ ಕೋನಿಕಲ್ ಶೇಪಲ್ಲಿ ಇರೋ ಕೋನಿಕಲ್ ಹೀಪ್ಗೆ ಕನ್ವರ್ಟ್ ಆಗ್ತೈತಿ ಸ್ಯಾಂಡ್. ಹಾಗಾಗಿ ನಾವು ವಾಲ್ಯೂಮ್ ಆಫ್ ಸಿಲಿಂಡ್ರಿಕಲ್ ಬಕೆಟ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಕೋನಿಕಲ್ ಹೀಪ್. ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಪೈ R1 ಸ್ಕ್ವಯರ್ H1 ಅಂದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಪೈ R ಸ್ಕ್ವಯರ್ H. ಇಲ್ಲಿ 1 ಅಂತ ಕೊಟ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ 1/3 ಪೈ R2 ಸ್ಕ್ವಯರ್ H2 ಅಂದರೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ 1/3 ಪೈ R ಸ್ಕ್ವಯರ್ H. ಹಾಗಾಗಿ ಇಲ್ಲಿ ನಾನು 2 ಅಂತ ನಾವೇ ಕೊಟ್ಕೊಂಡಿರೋದು ಇಲ್ಲಿ. ನೆಕ್ಸ್ಟು ಇಲ್ಲಿ ಈ ಪೈ ಕ್ಯಾನ್ಸಲ್ ಆಗುತ್ತೆ. ವ್ಯಾಲ್ಯೂಸ್ ಅಪ್ಲೈ ಮಾಡ್ತಾ ಹೋಗಿ R1 ಸ್ಕ್ವಯರ್ ಅಂದರೆ ಸಿಲಿಂಡ್ರ್ ರೇಡಿಯಸ್ ಎಷ್ಟಿದೆ? 18 ಅಂದರೆ 18 ಸ್ಕ್ವಯರ್ ಇಂಟು H 32 ಇದೆ. ಸಿಲಿಂಡ್ರಿನ ಹೈಟು ಅಂದರೆ ಬಕೆಟ್ನ ಹೈಟು ಇದು 1/3 ಪೈ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. 1/3 ರೇಡಿಯಸ್ R2 ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗೆ ಬರ್ಕೊಳ್ತೀನಿ. ಇಂಟು ಹೈಟ್ ಆಫ್ ದ ಕೋನ್ ಎಷ್ಟಿದೆ? 24. ನೆಕ್ಸ್ಟು ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? R2. ಹಾಗಾಗಿ ಟೋಟಲಾಗಿ ಲೆಫ್ಟ್ ಹ್ಯಾಂಡಿಗೆ ತಗೊಳ್ಳಿ, ಇದನ್ನು ಅಷ್ಟು ರೈಟ್ ಹ್ಯಾಂಡಿಗೆ ತಗೊಳ್ಳಿ. 1/3 ಇಂಟು R2 ಸ್ಕ್ವಯರ್ ಇಂಟು 24 ಈಕ್ವಲ್ಸ್ 18 ಸ್ಕ್ವಯರ್ ಇಂಟು 32. ಈಗ R ಸ್ಕ್ವಯರನ್ನು ಲೆಫ್ಟಲ್ಲೇ ಇಟ್ಕೊಳ್ಳಿ.
ಈಕ್ವಲ್ಸ್ ನೆಕ್ಸ್ಟು ಇಲ್ಲಿ 18 ಈಗ ಇದು 24/3 ಆಗುತ್ತೆ. ನೆಕ್ಸ್ಟ್ ಇದನ್ನು 18 ಸ್ಕ್ವಯರ್ನ ಹಾಗೆ ಬರ್ಕೊಳ್ಳಿ. 18 ಸ್ಕ್ವಯರ್ ಇಂಟು 32 ಇದು 24/3 ಆಗುತ್ತೆ. ಇಲ್ಲಿ ತೊಗೊಂಡು ಬಂದರೆ ಆ 24/3ನ ಮತ್ತೆ ರೆಸಿಪ್ರೋಕಲ್ ಮಾಡಬೇಕು. ಅವಾಗೇನಾಗುತ್ತೆ 3/24 ಆಗುತ್ತೆ. ಹಾಗಾಗಿ ನಾನು ಇಲ್ಲೇ ಡೈರೆಕ್ಟಾಗಿ ಬರಿತೀನಿ 3/24. ನೀವು ಬೇಕಾದ್ರೆ ಮಾಡಿ ಒಂದು ಸ್ಟೆಪ್ಪನ್ನು. ಈಗ ಇದು 24/3 ಆಗುತ್ತೆ. ಇದು 24/3 ಲೆಫ್ಟ್ ಹ್ಯಾಂಡಲ್ಲಿರೋದು ರೈಟ್ ಹ್ಯಾಂಡಿಗೆ ತಗೊಂಡ್ರೆ 24/3 ಆಗುತ್ತೆ. ಆ 3ನ ನಾನು ರೆಸಿಪ್ರೋಕಲ್ ಆಗಿ ಮಾಡಿ ಬರ್ತೀನಿ. ಹಾಗಾಗಿ 3/24 ಅವಾಗ ನ್ಯೂಮರೇಟರ್ ಪ್ಲೇಸಿಗೆ ಹೋಗುತ್ತೆ 3. ನೆಕ್ಸ್ಟು ಹಾಗೆ ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ ಇಲ್ಲಿ ನೋಡಿ. ಅವ್ರು ಡಿವೈಡ್ ಆಗಿರೋ ಡಿವೈಡ್ ಮಾಡಿ 3 1s 3 8s ಮತ್ತು ಅದರ ಹೋಗುತ್ತದೆ ನೋಡಿ. ನೆಕ್ಸ್ಟ್ 8ಇಂದ 32 ಡಿವೈಡ್ ಆಗುತ್ತಾ ನೋಡಿ. 8 1s 8 4s. ನೆಕ್ಸ್ಟ್ ರಿಮೈನಿಂಗ್ ಈಸ್ R2 ಸ್ಕ್ವಯರ್ ಈಕ್ವಲ್ಸ್ 18 ಸ್ಕ್ವಯರ್ ಇಂಟು 4. ಇಲ್ಲಿ 18 ಸ್ಕ್ವಯರ್ ಯಾಕೆ ಹಾಗೆ ಬರ್ಕೊಂಡಿನಿ ಅಂತಂದರೆ ಇಲ್ಲಿ ನೋಡಿ ಸ್ಕ್ವಯರ್ ಅದನ್ನು ರೂಟಾಗಿ ಕನ್ವರ್ಟ್ ಮಾಡ್ತೀನಿ. R2 ಈಕ್ವಲ್ಸ್ ರೂಟ್ ಆಫ್ 18 ಸ್ಕ್ವಯರ್ ಇಂಟು 4. R2 ಈಕ್ವಲ್ಸ್ ಇಲ್ಲಿ ಯಾಕೆ ಹಾಗೆ ಕಂಟಿನ್ಯೂ ಬರ್ಕೊಂಬಂದೆ ಅಂದರೆ ಇಲ್ಲಿಗ ನೋಡಿ ಸ್ಕ್ವಯರ್ ರೂಟು ಸ್ಕ್ವಯರು ಕ್ಯಾನ್ಸಲ್ ಆಗುತ್ತೆ. ಅಂದರೆ 18 ಸ್ಕ್ವಯರ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಆಮೇಲೆ ರೂಟನ್ನು ತೆಗಿಬೋದು, ಹಾಗೂ ಕೂಡ ಮಾಡ್ಬೋದು. ನೀವು ಇಲ್ಲಿ ಡೈರೆಕ್ಟಾಗಿ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ 18 ಸ್ಕ್ವಯರ್ ಅಂದರೆ ಈ ಸ್ಕ್ವಯರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ 4ಗೆ ಸ್ಕ್ವಯರ್ ನಂಬರು ತೆಗಿಬೇಕು, 2 ಬರುತ್ತೆ. ಹಾಗಾಗಿ ಇದು 18 ಇಂಟು 2 18 ಇಂಟು 2 R2 ಈಕ್ವಲ್ಸ್ 18 2s 36 ಸೆಂಟಿಮೀಟರ್. ಹಾಗಾದರೆ ರೇಡಿಯಸ್ ಆಫ್ ದ ಕೋನ್ ಎಷ್ಟು ಬಂತು? 36 ಸೆಂಟಿಮೀಟರ್. ಇದು ರೇಡಿಯಸ್ ಆಫ್ ಕೋನಿಕಲ್ ಈಪ್ ಈಸ್ 36 ಸೆಂಟಿಮೀಟರ್. ಈಗ ನೆಕ್ಸ್ಟ್ ರೇಡಿಯಸ್ ಆಯಿತು. ನೆಕ್ಸ್ಟ್ ಸ್ಲ್ಯಾಂಟ್ ಹೈಟನ್ನು ಕಂಡುಹಿಡಿಯಕ್ಕೆ ಸ್ಲ್ಯಾಂಟ್ ಹೈಟ್ ಆಫ್ ದ ಈಪ್. ಸ್ಲ್ಯಾಂಟ್ ಹೈಟ್ ಆಫ್ ದ ಈಪ್ ಅಂದರೆ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್. ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ ನಿಮಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಬರೆಸಿದ್ದೆ. ಸ್ಲ್ಯಾಂಟ್ ಹೈಟ್ ಆಫ್ ದಿ ಕೋನ್ ಈಕ್ವಲ್ಸ್ L ಯೂನಿಟ್ಸ್. ಈಗ ಫಾರ್ಮುಲಾ ಏನು ಹೇಳುತ್ತೆ? L ಈಕ್ವಲ್ಸ್ ರೂಟ್ ಆಫ್ R ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್. ಸ್ಲ್ಯಾಂಟ್ ಹೈಟ್ ಫಾರ್ಮುಲಾ L ಈಕ್ವಲ್ಸ್ ರೂಟ್ ಆಫ್ R ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್, ಅಥವಾ L ಸ್ಕ್ವಯರ್ ಈಕ್ವಲ್ಸ್ R ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್, ಅದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಇಲ್ಲಿ R2 ಸ್ಕ್ವಯರ್ ಅಂತ ತಗೊತಿದ್ದೀವಿ, ಯಾಕೆಂದರೆ ನಿಮಗೆ ಆಲ್ರೆಡಿ ಇಲ್ಲಿ ರೇಡಿಯಸ್ಸನ್ನು ನಾವು R2 ಅಂತ ತಗೊಂಡಿದ್ದೀವಿ ಕೋನಿಕಲ್ ಇದರಲ್ಲಿ. ಹಾಗಾಗಿ H ಸ್ಕ್ವಯರನ್ನು H2 ಅಂತ ತಗೊಂಡಿದ್ದೀವಿ, ಯಾಕಂದರೆ ಕೋನ್ ಶೇಪಲ್ಲಿ. ಹಾಗೆ ಇಲ್ಲಿ ನಾನು ಇಲ್ಲಿ 2 ಅಂತ ಹಾಕ್ತೀನಿ. ನೀವು ಹಾಕ್ದಂಗಿದ್ರೂ ಕೂಡ ನೀವು ಮಾಡ್ಬೋದು. ನಿಮಗೆ ಕನ್ಫ್ಯೂಸ್ ಆಗಲ್ಲ ಅಂತಂದರೆ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೋದು ವ್ಯಾಲ್ಯೂಸ್ನ. L ಈಕ್ವಲ್ಸ್ ರೂಟ್ ಆಫ್ R2 ಸ್ಕ್ವಯರ್. R2 ಅಂದರೆ ಇವಾಗ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಲ್ಲ ವ್ಯಾಲ್ಯೂ ಎಷ್ಟು? 36 ಹೋಲ್ ಸ್ಕ್ವಯರ್ ಪ್ಲಸ್ H ಸ್ಕ್ವಯರ್. H ಅಂದರೆ ಹೈಟ್ ಆಫ್ ದಿ ಕೋನ್. ಹೈಟ್ ಆಫ್ ದ ಕೋನ್ ಎಷ್ಟಿದೆ? 24. ಇದು ಕೋನಿನ ವ್ಯಾಲ್ಯೂನ ಅಪ್ಲೈ ಮಾಡಬೇಕು, ಯಾಕೆಂದರೆ ಆ ಸ್ಲ್ಯಾಂಟ್ ಹೈಟು ಕೋನಲ್ಲೇ ಬರೋದು. ಹಾಗಾಗಿ ರೇಡಿಯಸ್, ಯಾವುದು ರೇಡಿಯಸ್ಸು? ಕೋನಿನ ರೇಡಿಯಸ್ಸನ್ನು ಅಪ್ಲೈ ಮಾಡಬೇಕು. ಅದೇ ರೀತಿ ಕೋನಿನ ಹೈಟನ್ನು ಅಪ್ಲೈ ಮಾಡಬೇಕು. ಕೋನಿನ ಹೈಟ್ ಎಷ್ಟು ಕೊಟ್ಟಿದ್ದಾರೆ? 24 ಹೋಲ್ ಸ್ಕ್ವಯರ್. L ಈಕ್ವಲ್ಸ್ ಈಗ ಸ್ಕ್ವಯರ್ ಇಲ್ಲಿ ಆಲ್ರೆಡಿ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಸ್ಕ್ವಯರ್ ರೂಟನ್ನು ತೆಗೆದ್ರೆ 36 ಇಂಟು 36. ಅದೇ ರೀತಿ 24 ಇಂಟು 24, ಮತ್ತು ಅದಕ್ಕೆ ಸ್ಕ್ವಯರ್ ನಂಬರ್ ತೆಗಿಬೇಕಾಗುತ್ತೆ, ಆವಾಗ 36 ಬರುತ್ತೆ. 36 ನೆಕ್ಸ್ಟು ಪ್ಲಸ್ 24. 36 ಪ್ಲಸ್ ಇಲ್ಲ ಮಲ್ಟಿಪ್ಲೈ ಮಾಡಿಬಿಡಿ, ನಿಮಗೆ ಇನ್ನೂ ಈಸಿ ಆಗುತ್ತೆ. ರೂಟ್ ಆಫ್ 36 ಇಂಟು 36ನ ಮಲ್ಟಿಪ್ಲೈ ಮಾಡಿದರೆ 1296 ಪ್ಲಸ್
24 ಸ್ಕ್ವೇರ್ 24 ಇಂಟು 24 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 576 ಬರುತ್ತೆ. ಎಲ್ ಈಕ್ವಲ್ಸ್ ರೂಟ್ ಆಫ್ ಇವೆರಡನ್ನೂ ಕೂಡ ಆ್ಯಡ್ ಮಾಡಿದರೆ 1872 ಬರುತ್ತೆ. ನೆಕ್ಸ್ಟ್ ಈಗ 1872ನ ಸ್ಪ್ಲಿಟ್ ಮಾಡಬೇಕು. ಹೇಗೆ ಸ್ಪ್ಲಿಟ್ ಮಾಡಬೇಕು? ಒಂದು ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಆಗಿ ಇನ್ನೊಂದು ನಾನ್ ಪರ್ಫೆಕ್ಟ್ ಆಗಿ ಸ್ಪ್ಲಿಟ್ ಮಾಡಿ. ಈಗ ಯಾವ್ದು ನಂಬರ್ ಬರುತ್ತೆ ಅಂದರೆ 144 ಇಂಟು 13 ಮಲ್ಟಿಪ್ಲೈ ಮಾಡಿದರೆ ನಿಮಗೆ 1872 ಬರುತ್ತೆ. ಇದು 144 ಪರ್ಫೆಕ್ಟ್ ಸ್ಕ್ವಯರ್ ನಂಬರು, ಇದು ನಾನ್ ಪರ್ಫೆಕ್ಟ್ ಸ್ಕ್ವಯರ್ ನಂಬರು. ಎಲ್ ಈಕ್ವಲ್ಸ್ ಈ 144 ಸ್ಕ್ವಯರ್ ನಂಬರು 12 ರಿಮೈನಿಂಗ್ ರೂಟ್ 13 12 ರೂಟ್ 13 ಸೆಂಟಿಮೀಟರ್. ಹಾಗಾದರೆ ಕೋನಿಕಲ್ ಹೀಪ್ನ ಸ್ಲ್ಯಾಂಟ್ ಹೈಟ್, the slant height of the cone is 12 root 13 centimeter. Radius of the conical heap is 36 centimeter. ಅದೇ ರೀತಿ slant height of the cone is 12 root 13 centimeter. Students, the next concept is frustum of a cone. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಫ್ರಸ್ಟಮ್ ಆಫ್ ಎ ಕೋನ್ ಅಂದರೆ ಏನು ಅಂತಂತೆಲ್ಲ ಹೇಳಿದ್ದೆ. ಮತ್ತು ಅದರ ಫಾರ್ಮುಲಾಸ್ಗಳನ್ನು ಆಲ್ರೆಡಿ ನಿಮಗೆ ಬರ್ಸಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಆ ಫ್ರಸ್ಟಮ್ ಆಫ್ ಕೋನಲ್ಲಿ ಫ್ರಸ್ಟಮ್ ಆಫ್ ದ ಪ್ರಾಬ್ಲಮ್ಸ್ ಆನ್ ದ ಫ್ರಸ್ಟಮ್ ಆಫ್ ಕೋನ್. ದ ಫಸ್ಟ್ ಪ್ರಾಬ್ಲಮ್ ಈಸ್ ಎ ಡ್ರಿಂಕಿಂಗ್ ಗ್ಲಾಸ್ ಇನ್ ದ ಶೇಪ್ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ಆಫ್ height 14 centimeter. The diameter of its two circular ends are 4 centimeter and 2 centimeter. Find the capacity of the glass. Students, ಈ ಪ್ರಾಬ್ಲಮ್ಸ್ಗಳು ಫ್ರಸ್ಟಮ್ ಆಫ್ ಎ ಕೋನ್ ಮೇಲಿನ ಪ್ರಾಬ್ಲಮ್ಸ್ಗಳು. ನಿಮಗೆ ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸಲ್ಲೆಲ್ಲ ಹೇಳಿದ್ದೀನಿ, ಅದರ ಫಾರ್ಮುಲಾಸ್ಗಳನ್ನು ಬರ್ಸಿದ್ದೀನಿ, ನಾವು ಡೆಫಿನೇಷನ್ಸ್ ಆಲ್ರೆಡಿ ಬರ್ಸಿದ್ದೀನಿ ನಾನು ನಿಮಗೆ. ಈಗ ಫ್ರಸ್ಟಮ್ ಇದು ವೆರಿ ಇಂಪಾರ್ಟೆಂಟು. 2 ಮಾರ್ಕ್ಸ್ ಆ 3 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ಫ್ರಸ್ಟಮ್ ಆಫ್ ಕೋನ್ ಮೇಲಿನ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾ ಇರ್ತಾರೆ. ನೀವು ಇದು ಕಾನ್ಸೆಪ್ಟ್ ಮೇಲೆ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ಗಳು ಇರ್ತಾವಲ್ಲ ಅವನು ಕೂಡ ನೋಡ್ಕೊಳ್ಳಿ. ಈಗ ಫಸ್ಟ್ ಪ್ರಾಬ್ಲಮ್ ಅದರಲ್ಲಿ ಈ ಡ್ರಿಂಕಿಂಗ್ ಗ್ಲಾಸಿಂದ ಶೇಪ್ ಆಫ್ ಎ ಫ್ರಸ್ಟಮ್ ಆಫ್ ಕೋನ್. ಒಂದು ಡ್ರಿಂಕಿಂಗ್ ಗ್ಲಾಸ್ ಇರುತ್ತೆ, ಆ ಗ್ಲಾಸ್ ಯಾವ ಶೇಪಲ್ಲಿರುತ್ತೆ ಅಂತಂದರೆ ಫ್ರಸ್ಟಮ್ ಆಫ್ ಕೋನ್ ಶೇಪಲ್ಲಿರುತ್ತೆ. ಇಲ್ಲಿ ಪ್ರಾಬ್ಲಮಲ್ಲಿ ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಕೊಟ್ಟಿದ್ದಾರೆ ಅಂದ ತಕ್ಷಣ ನೀವು ಫ್ರಸ್ಟಮ್ ಆಫ್ ಎ ಕೋನ್ ಫಾರ್ಮುಲಾನೇ ಯೂಸ್ ಮಾಡಬೇಕು. ಮತ್ತು ಬರೀ ಕೋನಿನ ಫಾರ್ಮುಲಾ ಯೂಸ್ ಮಾಡಬಾರ್ದು, ಫ್ರಸ್ಟಮ್ ಆಫ್ ಎ ಕೋನ್ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಫ್ರಸ್ಟಮ್ ಆಫ್ ಎ ಕೋನ್ ಆಫ್ height, ಆ ಗ್ಲಾಸ್ ಇದೆಯಲ್ಲ, ಡ್ರಿಂಕಿಂಗ್ ಗ್ಲಾಸ್ ಇದೆಯಲ್ಲ, ಆ ಗ್ಲಾಸು ಫ್ರಸ್ಟಮ್ ಆಫ್ ಕೋನ್ ಶೇಪಲ್ಲಿರುತ್ತೆ. ಅದರ ಹೈಟ್ ಎಷ್ಟಿದೆ ಅಂದರೆ 14 ಸೆಂಟಿಮೀಟ್ರ್ ಇದೆ. ದ ಡಯಾಮೀಟರ್ ಆಫ್ ಇಟ್ಸ್ 2 ಸರ್ಕ್ಯುಲರ್ ಎಂಡ್ಸ್, ಅದರ ಡಯಾಮೀಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು 4 ಸೆಂಟಿಮೀಟರ್ ಆ್ಯಂಡ್ 2 ಸೆಂಟಿಮೀಟರ್. ಫೈಂಡ್ ದ ಕೆಪ್ಯಾಸಿಟಿ ಆಫ್ ದಿ ಗ್ಲಾಸ್. ಹಾಗಾದರೆ ಆ ಗ್ಲಾಸಿನ ಕೆಪ್ಯಾಸಿಟಿ ಎಷ್ಟು ಅಂತಂತ ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೆಪ್ಯಾಸಿಟಿ ಆಫ್ ದ ಗ್ಲಾಸ್ ಈಕ್ವಲ್ಸು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ಕೋನ್. ಅಂದರೆ ಕೆಪ್ಯಾಸಿಟಿ ಅಂದರೆ ಎಷ್ಟು ಹಿಡಿಯುತ್ತೆ, ಆ ಗ್ಲಾಸ್ ಒಳಗಡೆ ನೀರು ಎಷ್ಟು ಹಿಡಿಯುತ್ತೆ ಅಂತಂದರೆ ನಾವು ವಾಲ್ಯೂಮ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್. ಹಾಗಾಗಿ ಕೆಪ್ಯಾಸಿಟಿ ಆಫ್ ದ ಗ್ಲಾಸ್ ಈಕ್ವಲ್ಸ್ ದ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ಕೋನ್ ಅಂತ ಹೇಳ್ತೀವಿ. ಈಗ height ಕೊಟ್ಟರೆ height h ಈಕ್ವಲ್ಸ್ 14 ಸೆಂಟಿಮೀಟರ್. ಇಲ್ಲಿ ಡಯಾಮೀಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ R1 ಮತ್ತು R2 ಎರಡೂ ಕೂಡ ಬರ್ತವೆ ಈ ಫಾರ್ಮುಲಾಸ್ಗಳಲ್ಲಿ. ಈ ಫ್ರಸ್ಟಮ್ ಆಫ್ ಕೋನಿನ ಫಾರ್ಮುಲಾಸ್ಗಳನ್ನು ನೀವು ಬಯಟ್ ಮಾಡಲೇಬೇಕು, ಏಕೆಂದರೆ 1 ಮಾರ್ಕಿಗೆ ಕೇಳ್ತಿರ್ತಾರೆ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು. ಹಾಗಾಗಿ ಫ್ರಸ್ಟಮ್ ಆಫ್ ಕೋನ್ ಆಗಿರ್ಬೋದು, ಬೇರೆ ಸಿಲಿಂಡ್ರ್ ಫಾರ್ಮುಲಾಸ್, ಕೋನ್ ಫಾರ್ಮುಲಾಸ್ಗಳೆಲ್ಲ ಬಯಟ್ ಮಾಡಬೇಕು. ಈಗ ಡಯಾಮೀಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ಸೆಂಟಿಮೀಟರ್ ಆ್ಯಂಡ್ 2 ಸೆಂಟಿಮೀಟರ್. ಇವನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಇಲ್ಲಿ D1 ಮತ್ತು D2 ಅಂತ ತಗೊಂಡಿದ್ದೀನಿ ಡಯಾಮೀಟರ್ಸ್ನ. ಹಾಗಾಗಿ R1 ಈಕ್ವಲ್ಸ್ D1/2. R1 ಈಕ್ವಲ್ಸ್ D ಅಂದರೆ ಡಯಾಮೀಟರ್, ಫಸ್ಟು 4/2, ನೆಕ್ಸ್ಟು R2 D2/2 ಅಂದರೆ ಇನ್ನೊಂದು ಡಯಾಮೀಟರ್ ಕೊಟ್ಟರೆ 2 ಸೆಂಟಿಮೀಟರ್, ಹಾಗಾಗಿ 2/2. ಈಗ R1 2 2s 4, ಹಾಗಾಗಿ R1 ಎಷ್ಟು ಬಂತು 2 ಸೆಂಟಿಮೀಟರ್. ನೆಕ್ಸ್ಟ್ R2 2 1s 1 ಸೆಂಟಿಮೀಟರ್. ಡಯಾಮೀಟರಿಂದ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಿದ್ದೀನಿ. ಇದು R1 ಮತ್ತು R2.
ಈಗ ಫಾರ್ಮುಲಾ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಫ್ ಎ ಕೋನ್ ಫಾರ್ಮುಲಾ ನಿಮಗೆ ಯಾಕೆ ವಾಲ್ಯೂಮ್ ಫಾರ್ಮುಲಾನೇ ಯೂಸ್ ಮಾಡಬೇಕು ಅಂತಲೇ ಆಗಲೇ ಹೇಳಿದೆ, ಯಾಕೆಂದರೆ ಅದು ಕೆಪಾಸಿಟಿನ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಕೆಪಾಸಿಟಿ ಆಫ್ ದ ಗ್ಲಾಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಆಗುತ್ತೆ. ಹಾಗೆ ವಾಲ್ಯೂಮ್ ಫಾರ್ಮುಲಾನೇ ಹಾಕ್ಕೊಬೇಕು ನೀವು. ಈಕ್ವಲ್ಸ್ 1/3 ಪೈ, ಈ ಹೆಚ್ಚು ಇಲ್ಲಿಗೂ ಕೂಡ ಹಾಕೊಬೋದು ನೋಡಿ. 1/3 ಪೈ ಎಚ್ R1² ಪ್ಲಸ್ R2² ಪ್ಲಸ್ R1 ಇಂಟು R2. ಈ ಹೆಚ್ಚನ್ನ ಲಾಸ್ಟಿಗಾರು ಬರೀಬೋದು ಅಥವಾ ಇಲ್ಲೇನೂ ಕೂಡ ಹಾಕ್ಕೊಬೋದು ನೀವು. 1/3 ಪೈ ಎಚ್ R1² ಪ್ಲಸ್ R2² ಪ್ಲಸ್ R1 ಇಂಟು R2. ಇದು ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್. ಈಗ ವ್ಯಾಲ್ಯೂಸ್ ಅಪ್ಲೈ ಮಾಡಿ. 1/3 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಎಚ್ ವ್ಯಾಲ್ಯೂ 14 R1² ಅಂದರೆ 2 ಅಂದರೆ 2² ಪ್ಲಸ್ R2 ಅಂದರೆ 1 ಅಂದರೆ 1² ಪ್ಲಸ್ R1 ಇಂಟು R2 ಅಂದರೆ 2 ಇಂಟು 1. ನೆಕ್ಸ್ಟ್ 1/3 ಇಂಟು ಇಲ್ಲಿ ನೋಡಿ 7ಇಂದ 14ನ ಡಿವೈಡ್ ಮಾಡ್ಬೋದು. 7 1s 7 2s 14. ಈ 22 ಇಂಟು 2 ಮಲ್ಟಿಪ್ಲೈ ಮಾಡಿದರೆ 44. ಈಗ 2² ಅಂದರೆ 4 ಪ್ಲಸ್ 1 ಪ್ಲಸ್ 2 1s 2. ಈಗ 44 ಇಂಟು 3ಇಂದ 44 ಡಿವೈಡ್ ಆಗಲ್ಲ, ಹಾಗಾಗಿ ಇದನ್ನು ನ್ಯೂಮರೇಟರಿಗೆ ಮಲ್ಟಿಪ್ಲೈ ಮಾಡಿ. 44 ಇಂಟು 1 44 ಡಿವೈಡೆಡ್ ಬೈ 3 ಇಂಟು ಈ ಮೂರನ್ನು ಕೂಡ ಆ್ಯಡ್ ಮಾಡಿ. 4 ಪ್ಲಸ್ 1 5 ಪ್ಲಸ್ 2 7. ನೆಕ್ಸ್ಟ್ 44 ಈಗ 3ಇಂದ 7 ಏನು ಡಿವೈಡ್ ಆಗಲ್ಲ, 3ಇಂದ 44 ಕೂಡ ಡಿವೈಡ್ ಆಗಲ್ಲ, ಹಾಗಾಗಿ 44 ಇಂಟು 7 ಮಲ್ಟಿಪ್ಲೈ ಮಾಡಿದರೆ 308 ಡಿವೈಡೆಡ್ ಬೈ 3. 3ಇಂದ 308ನ ಡಿವೈಡ್ ಮಾಡಿ ನೀವು ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿಡಿ. ಎಷ್ಟು ಡಿವೈಡ್ ಮಾಡಿದರೆ ನಿಮಗೆ 102 ಇಂಟು 2/3 ಕ್ಯೂಬಿಕ್ ಸೆಂಟಿಮೀಟರ್. ಕ್ಯೂಬನ್ನು ಯಾಕೆ ಯೂಸ್ ಮಾಡಿದೆ ಅಂದರೆ ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಕ್ಯೂಬಿಕ್ ಅನ್ನೇ ನೀವು ಯೂನಿಟ್ಟಾಗಿ ಬರೀಬೇಕು. ಸೆಂಟಿಮೀಟರ್ ಕೊಟ್ಟಿದ್ದರೆ ಕ್ಯೂಬಿಕ್ ಸೆಂಟಿಮೀಟರ್, ಮೀಟರಲ್ಲಿ ಕೊಟ್ಟಿದ್ದರೆ ಕ್ಯೂಬಿಕ್ ಮೀಟರ್ ಅಂತಲೇ ಬರೀಬೇಕು ವಾಲ್ಯೂಮ್ ಮಾತ್ರ. ಅಥವಾ ರೇಡಿಯಸ್ ಕಂಡುಹಿಡಿಯೋಕ್ಕೆ ಅಥವಾ ಹೈಟ್ ಕಂಡುಹಿಡಿಯೋಕ್ಕೆ ಫೈಂಡ್ ಔಟ್ ಮಾಡೋಕ್ಕೆ ಕೊಟ್ಟಿದ್ರೆ ಅಂತಂತಂದರೆ ನೀವು ಮಾಮೂಲಿ ಸೆಂಟಿಮೀಟರ್ ಅಥವಾ ಮೀಟರಲ್ಲೇ ಬರೀಬೇಕಾಗುತ್ತೆ. ಬಟ್ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕ್ಯೂಬಿಕ್ ಸೆಂಟಿಮೀಟ್ರಲ್ಲೇ ನೀವು ಯೂನಿಟನ್ನು ಬರೀಬೇಕಾಗುತ್ತೆ. ದ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ the slant height of a frustum of a cone is 4 cm and the perimeter and the circumference of its circular ends are 18 cm and 6 cm. Find the curved surface area of the frustum. ಒಂದು ಫ್ರಸ್ಟಮ್ ಆಫ್ ಎ ಕೋನ್ ಇರುತ್ತೆ, ಅದರ ಎಂಡ್ಸ್ಗಳು ಅಂದರೆ ಪೆರಿಮೀಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಪೆರಿಮೀಟರ್ಸ್ ಅಂದರೆ ಸರ್ಕಂಫರೆನ್ಸ್. ಸರ್ಕ್ಯುಲರ್ ಎಂಡ್ಸ್ 2 ಎಂಡ್ಸ್ ಇರ್ತೈತೆ. 18 ಸೆಂಟಿಮೀಟ್ರ್ ಒಂದು, ಇನ್ನೊಂದು 6 ಸೆಂಟಿಮೀಟರ್. ನಾವೇನನ್ನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಫ್ರಸ್ಟಮ್ ಅಂದರೆ CSA ಆಫ್ ದ ಫ್ರಸ್ಟಮನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಫ್ರಸ್ಟಮ್ ಆಫ್ ಕೋನ್ ಶೇಪಲ್ಲಿ ನೀವು ಆಲ್ಮೋಸ್ಟ್ ನೀವು ಎಕ್ಸಾಂಪಲ್ಸ್ ನೋಡಿರ್ತೀರ. ಬಕೆಟ್ ಅಂತ ಹೇಳಿದ್ದೀವಿ, ಆ ಥರ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಅದರಲ್ಲಿ ದ ಸ್ಲ್ಯಾಂಟ್ ಹೈಟ್ ಆಫ್ ದ ಫ್ರಸ್ಟಮ್ ಆಫ್ ಕೋನ್ ಈಸ್ ಅಂದರೆ ಎಲ್ಲನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್. ನೀವು ಗಿವನ್ನಲ್ಲಿ ಬರ್ಕೊಬೇಕು. ಗಿವನ್ slant height of the frustum ಅಂದರೆ L ಈಕ್ವಲ್ಸ್ 4 ಸೆಂಟಿಮೀಟರ್. ನೆಕ್ಸ್ಟ್ ನಮಗೆ CSA ಆಫ್ ದ ಫ್ರಸ್ಟಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. CSA ಆಫ್ ದ ಫ್ರಸ್ಟಮ್ ಫಾರ್ಮುಲಾ ಏನು ಹೇಳುತ್ತೆ? ಪೈ ಇಂಟು R1 ಪ್ಲಸ್ R2 L ಅಂತ ಹೇಳುತ್ತೆ. ಇಲ್ಲಿ ನಮಗೆ R1 ಮತ್ತು R2 ಬೇಕು, ರೇಡಿಯಸ್ ಕೊಟ್ಟಿಲ್ಲ. ಬಟ್ ಅದರ ಬದಲಾಗಿ ಏನು ಕೊಟ್ಟಿದ್ದಾರೆ? ಪೆರಿಮೀಟರ್ಸ್ಗಳನ್ನು ಕೊಟ್ಟಿದ್ದಾರೆ.
ಪೆರಿಮೀಟರ್ಸ್ ಅಂತಂದರೆ ಸರ್ಕಂಫರೆನ್ಸ್ ಅಂತಂತ. ಆ ಸರ್ಕಂಫರೆನ್ಸನ್ನು ಕೊಟ್ಟಿದ್ದಾರೆ. ಎಂಡ್ಗಳು ಸರ್ಕಂಫರೆನ್ಸ್ ಎಂಡ್ಸ್ ಕೊಟ್ಟಿದ್ದಾರೆ, ಒಂದು 18, ಇನ್ನೊಂದು 6. ಈ ಪೆರಿಮೀಟರ್ಸ್ ಅಥವಾ ಸರ್ಕಂಫರೆನ್ಸ್ಗಳನ್ನು ನಾವು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ಹೀಗೆ ಸರ್ಕಂಫರೆನ್ಸ್ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿರದೆ, ಏನು ಸರ್ಕಂಫರೆನ್ಸ್ ಅಥವಾ ಪೆರಿಮೀಟರ್ ಫಾರ್ಮುಲಾ 2πr. ಆಲ್ಮೋಸ್ಟ್ ನೀವು ಲಾಸ್ಟ್ ಕ್ಲಾಸ್ಗಳಲ್ಲೆಲ್ಲ ಕೇಳಿರ್ತೀರ. ಸರ್ಕಂಫರೆನ್ಸ್ ಫಾರ್ಮುಲಾ 2πr ಅಂತಂತ ಹೇಳ್ತೀವಿ. ಈಗ ಪೆರಿಮೀಟರ್ ಆಫ್ ಟಾಪ್, ಒಂದು ಟಾಪ್ ಮತ್ತು ಬಾಟಮ್ ಅಂತ ಇರುತ್ತೆ ಫ್ರಸ್ಟಮ್ ಆಫ್ ಕೋನಲ್ಲಿ. ಹಾಗಾಗಿ ನಾನು ಟಾಪ್ ಸರ್ಕ್ಯುಲರ್ ಎಂಡ್ ಬರ್ಕೊಳ್ತೀನಿ. ಸರ್ಕ್ಯುಲರ್ ಎಂಡ್ ಆಫ್ ಫ್ರಸ್ಟಮ್ ಈಕ್ವಲ್ಸ್ ಎಷ್ಟು? ಫಸ್ಟ್ನೇದು 18 ಸೆಂಟಿಮೀಟರ್. ಅಂದರೆ ಪೆರಿಮೀಟರ್ ಅಥವಾ ಸರ್ಕಂಫರೆನ್ಸ್ ಫಾರ್ಮುಲಾ 2πr ಈಕ್ವಲ್ಸ್ 18. ಇನ್ನು ರೇಡಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ r ಈಕ್ವಲ್ಸ್, ಇಲ್ಲಿ ಫಸ್ಟ್ r1 ಅಂತ ತೊಗೊಳ್ಳೋಣ ಇದನ್ನು, ಯಾಕೆಂದರೆ ಫಾರ್ಮುಲಾದಲ್ಲಿ r1 ಮತ್ತು r2 ಅಂತ ಬರುತ್ತೆ, 2 ರೇಡಿಯಸ್ ಬರುತ್ತೆ. ಹಾಗೆ r1 ಅಂತ ತೊಗೊಂಡಿದ್ದೀನಿ. ಇದು 2πr1 ಲೆಫ್ಟಲ್ಲೇ ಇಟ್ಕೊಂಡು 18 ಇಂಟು ಇರೋದು ಡಿವೈಡೆಡ್ ಬೈ ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬಂದರೆ ಡಿವೈಡ್ ಬೈ 2π ಆಗುತ್ತೆ. ಇಲ್ಲಿ ಪೈ ವ್ಯಾಲ್ಯೂನ ಅಪ್ಲೈ ಮಾಡಬೇಡಿ, ಅದು ಹಾಗೆ ಬರ್ಕೊಳ್ರಿ. ನೆಕ್ಸ್ಟು ಬಟ್ 2 ಇಂದ 18 ಡಿವೈಡ್ ಆಗುತ್ತೆ ನೋಡಿ. 2 1s 2 9s. ಹಾಗೆ r1 ಈಕ್ವಲ್ಸ್ 9 ಡಿವೈಡೆಡ್ ಬೈ ಪೈ. ನೆಕ್ಸ್ಟ್ ಪೆರಿಮೀಟರ್ ಆಫ್ ಬಾಟಮ್ ಎಂಡ್ ಈಕ್ವಲ್ಸ್ ಎಷ್ಟು ಸೆಂಟಿಮೀಟ್ರ್ ಇದೆ? ಇಲ್ಲಿ 6 ಇದೆ, 6 ಸೆಂಟಿಮೀಟರ್. ಇದಕ್ಕೆ 2πr2 ಅಂತ ತಗೊಂಡಿನಿ. ಅದು ಫಸ್ಟ್ ಒನ್ಗೆ 2πr1, ಸೆಕೆಂಡ್ ರೇಡಿಯಸ್ಸಿಗೆ 2πr2 ಈಕ್ವಲ್ಸ್ 6. r2 ಈಕ್ವಲ್ಸ್ 6 ಡಿವೈಡೆಡ್ ಬೈ 2π. 2 ಇಂದ ಮತ್ತೆ ಡಿವೈಡ್ ಆಗುತ್ತೆ ನೋಡಿ, 2 3s. ಹಾಗೆ r2 ಈಕ್ವಲ್ಸ್ 3 ಡಿವೈಡೆಡ್ ಬೈ ಪೈ. ಈಗ r1 9/π, r2 3/π. ಈಗ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದೇನು? ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದಿ ಫ್ರಸ್ಟಮ್, ಅಂದರೆ CSA ಆಫ್ ದ ಫ್ರಸ್ಟಮ್. CSA ಆಫ್ ಫ್ರಸ್ಟಮ್ ಈಕ್ವಲ್ಸ್ ಪೈ ಇಂಟು r1 ಪ್ಲಸ್ r2 ಇಂಟು L. ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಪೈ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗಬೇಡಿ, ಅದು ಹಾಗೆ ಬರ್ಕೊಳ್ರಿ. ಈಗ ಪೈ ಇಂಟು r1 ವ್ಯಾಲ್ಯೂ ಎಷ್ಟಿದೆ? 9/π ಪ್ಲಸ್ r2 3/π ಇಂಟು L. L ಅಂದರೆ ಸ್ಲ್ಯಾಂಟ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ? 4. ಈಗ ಪೈ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ ಬರ್ಕೊಳ್ತೀನಿ. ಈಗ ಇಲ್ಲಿ LCM ತೆಗಿಬೇಕಾಗುತ್ತೆ ಡಿನಾಮಿನೇಟರ್ಗಳಿಗೆ. ಡಿನಾಮಿನೇಟರ್ ಪ್ಲೇಸಲ್ಲಿ ಪೈ ಇದೆ, ಹಾಗಾಗಿ ಪೈಗೆ LCM ತೆಗೆದ್ರೆ ಪೈಯೇ ಬರುತ್ತೆ. ಈಗ 9/π ಇಂದ ಪೈನ ಮಲ್ಟಿಪ್ಲೈ ಮಾಡಿದರೆ ಪೈ ಕ್ಯಾನ್ಸಲ್ ಆಗುತ್ತೆ, 9. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಮತ್ತು 3/π ಇಂಟು ಪೈ ಕ್ಯಾನ್ಸಲ್ ಆಗುತ್ತೆ, 3. ಇಲ್ಲಿ 4 ಇದೆ, 4. ನೆಕ್ಸ್ಟ್ ಪೈ ಇಂಟು 9 + 3 12 ಡಿವೈಡೆಡ್ ಬೈ ಪೈ ಇಂಟು 4. ಈಗ ಈ ಪೈ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ 12 ಇಂಟು 4. 12 ಇಂಟು 4, 12 4s 48 ಸ್ಕ್ವಯರ್ ಸೆಂಟಿಮೀಟರ್. ಯಾಕೆ ಸ್ಕ್ವಯರ್ ಅಂತ ಬರದೆ ಅಂದರೆ ಇಲ್ಲಿ CSA ಅಥವಾ TSA ಕೇಳಿದ್ದಾರೆ ಅಂತಂದರೆ ನಾವು ಆ ಯೂನಿಟನ್ನು ಸ್ಕ್ವಯರಲ್ಲೇ ಬರೀಬೇಕಾಗುತ್ತೆ, ಸ್ಕ್ವಯರ್ ಸೆಂಟಿಮೀಟರ್. ವಾಲ್ಯೂಮ್ ಇದ್ದರೆ ಮಾತ್ರ, ವಾಲ್ಯೂಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದರೆ ಮಾತ್ರ ನೀವು ಕ್ಯೂಬಿಕ್ಕನ್ನು ಯೂಸ್ ಮಾಡಬೇಕಾಗುತ್ತೆ, ಕ್ಯೂಬಿಕ್ ಸೆಂಟಿಮೀಟರ್. ಹಾಗಾಗಿ ಕ್ಯೂಬಿಕ್ ಸೆಂಟಿಮೀಟರ್ ಆರ್ ಕ್ಯೂಬಿಕ್ ಮೀಟರ್ ಅಂತ. CSA ಆಫ್ ಫ್ರಸ್ಟಮ್ ಈಕ್ವಲ್ಸ್ 48 ಸ್ಕ್ವಯರ್ ಸೆಂಟಿಮೀಟರ್.